ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಂಗಡಿ ಬೀಗ ಮುರಿದು ಲಕ್ಷಾಂತರ ಕೊಬ್ಬರಿ ಕಳವು ಆಗಿರುವಂತಹ ಘಟನೆ ನಡೆದಿದೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳ್ಳರು ಲಕ್ಷಾಂತರ ಮೌಲ್ಯದ ಸುಮಾರು 3635 ಕೆಜಿ ಕೊಬ್ಬರಿ ಕಳವು ಮಾಡುವ ಮೂಲಕ ಕೈಚಳಕವನ್ನ ತೋರಿಸಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯ ಮುಖ್ಯ ದ್ವಾರದ ಬೀಗ ಒಡೆದು ಕಳ್ಳರು ಘಟಕಿನ ಕೆರೆ ಮೂಲದ ನಾಗರಾಜ್ ಎಂಬುವರ ಒಡೆತನಕ್ಕೆ ಸೇರಿದ ಗಂಗಾ ಟ್ರೇಡರ್ಸ್ನ ಕಾಂಪೌಂಡ್ ಹಾಗೂ ಅಂಗಡಿ ಬಾಗಿಲು ಬೀಗ ಮುರಿದು 3645 ಕೆಜಿ ತೂಕದ ಕೊಬ್ಬರಿಯನ್ನ ಕಳ್ಳತನ ಮಾಡಲಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೋಮವಾರ ನಾನು ಸಂಜೆ 7 ಗಂಟೆಗೆ ಬೀಗ ಹಾಕ್ಕೊಂಡು ಹೋದೆ. ಇಲ್ಲಿಂದ ಕೊಬ್ಬರಿ ಇಳಿಸ್ಬಿಟ್ಟು ಮಾಮೂಲಿ ನಾನು ಮಂಗಳವಾರ ಒಂದು 10:30-11 ಗಂಟೆಗೆ ಕೊಬ್ಬರಿ ತೂಕ ಮಾಡೋಣ ಅಂತ ಬಂದ್ಬಿಟ್ಟು ನೋಡಿದರೆ ಬೀಗ ಹೊಡೆದಿತ್ತು. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡಿದ್ದೀವಿ, ಕರೆಸಿ ನೋಡೋದು ಒಳಗೆ ಹೋಗಿ ನೋಡಿದ್ದೀವಿ. ಸುಮಾರು ಒಂದು 4,000 ಕೆಜಿ ಕೊಬ್ಬರಿ ಕಳ್ತನ ಆಯ್ತು ನಂದು. ಎಷ್ಟು ಚೀಲ? 25 ಕೆಜಿದು 100, 43 ಕೆಜಿದು 26, ಒಂದು 25 ಕೆಜಿದು ಮತ್ತೆ ಒಂದು 20 ಇಷ್ಟು ಕಳ್ತನ ಆಗಿದೆ. ಆಮೇಲೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಕಂಪ್ಲೇಂಟ್ ತಗೊಂಡಿದ್ದಾರೆ.